ನಾನಾರು ಗಾಂಧಾರಿ ಗರ್ಭ ಸಂಜಾತ ಚಂದ್ರಕುಲ ಚಕ್ರೇಶ್ವರ ಓಂಕಾರ ಮಾತ್ರದಿಂದಲೇ ಆ ಪಾಂಡವರನ್ನು ಗಡಗಡನೆ ನಡುಗಿಸಿ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸುವಂತೆ ಮಾಡಿದ ಮಹಾವೀರ. ಇನ್ನು 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಇಡೀ ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡುತ್ತೇನೆಂದು ಶಪಥಗೈದ ಜಮದಗ್ನಿ ಕುಮಾರ ಪರಶುರಾಮರ ಶಿಷ್ಯರಾಗಿ ಅವರನ್ನೇ ಸೋಲಿಸಿ ಭಾರ್ಗವಿ ವಿಜಯಿ ಎಂದು ಬಿರುದಾಂಕಿತನಾದ ಕುರುಕುಲ ಪಿತಾಮಹ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸುವೆ. ಪರಶುರಾಮರ ಶಿಷ್ಯರಾಗಿ ಈ ಯುಗದ ಚಾಪವಿದ್ಯೆಯ ಗುರುಗಳಾಗಿ ಕೌರವ ಪಾಂಡವರ ಕೀರ್ತಿಯನ್ನು ಜಗದ್ವಿಖ್ಯಾತಗೊಳಿಸಿದ ಆಚಾರ್ಯ ದ್ರೋಣರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಗಳ ಆಗರ ಮಮತೆ ಮಂದಾರ ಕೃಷ್ಣನ ಪರಮ ಭಕ್ತ ವಿದುರ ಚಿಕ್ಕಪ್ಪ ಕುಶಲವೇ? ಕುಶಲ ದುರ್ಯೋಧನ. ನನ್ನ ಪವಿತ್ರ ರಕ್ತವನ್ನು ಹಚ್ಚಿಕೊಂಡು ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಅವನ ಹೃದಯದ ಬಿಸಿ ರಕ್ತವನ್ನು ಹೀರಲು ಸದಾ ಸನ್ನದ್ಧನಾಗಿರುವ ಸಹೋದರ ದುಶ್ಯಾಸನ ಪರಶಿವನಿಂದ ಹೊರಪಡೆದು ಆ ಪಾಂಡವರನ್ನು ನಾಶ ಮಾಡಲು ಸದಾ ಹಸಿದ ಹೆಪ್ಪುಲಿಯಂತೆ ಸಿದ್ಧನಿರುವ ಸೈಂಧವ ರಾಜ ಗೌರವೇಶ್ವರ. ಸಹೋದರ ದುರ್ಜಯ ಆ ಪಾಂಡವರನ್ನು ಹತ ಮಾಡಲು ಸದಾ ಸನ್ನದ್ಧನಾಗಿರುವನು ಗೌರವೇಶ್ವರ. ಇನ್ನು ಕೌರವೇಶ್ವರನ ಕಣ್ಮಣಿ ಕೆಚ್ಚದೆ ಕಟ್ಟಾಳು ಅಪ್ರತಿಮ ಬಿಲ್ಲಾಳು ಆಪ್ತ ಮಿತ್ರ ಕರ್ಣ ಮಹಾರಾಜ ಅಂಗರಾಜ ಕರ್ಣ ಸದಾ ಸೂಕ್ತ ಸಮಯದಲ್ಲಿ ಸಂಜೀವಿನಿಯಂತೆ ಆ ಕೃಷ್ಣನ ಕುತಂತ್ರಕ್ಕೆ ಪ್ರತಿತಂತ್ರವನ್ನು ಹಡೆದು ನಮ್ಮ ಕುರು ಸಾಮ್ರಾಜ್ಯದ ಏಳಿಗೆಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ಸೋದರ ಮಾವ ಶಕುನಿ ದುರ್ಯೋಧನ. ಇಂತಹ ವೀರಾದಿ ವೀರರು ಶೂರಾದಿ ಶೂರ ರತ್ನಗಳನ್ನು ಪಡೆದ ನನಗೆ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಶೂರನು ಈ ಚತುರ್ದಶ ಭುವನಗಳಲ್ಲಿ ಅವನಿರುವನು ಅವನದಾವನಿರುವನು ಸಹೋದರ. ಹಿಂದೆ ಯಾರೂ ಇಲ್ಲ ಮುಂದೆ ಯಾರೂ ಇರುವುದಿಲ್ಲ. ಹಿಂದೆ ಯಾರೂ ಇಲ್ಲ ಮುಂದೆ ಯಾರೂ ಇಲ್ಲ ಎಂದುವೆಯ? ಹಾಗಾದರೆ ಗುರುಗಲೋಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ ಗುರುಗಲೋಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರ ನಿಯತಾನಗೈರ ಕರ್ಣ ಸಹೋದರ ದುಶೋಸನೋದಿಗಳಿರಲ್ ಎಣೆಯಿಹರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಧೀರ ಧೀರರಲ್ಲಿ ಗಣಗುಣ ನೆನೆಸಿ ಕರೆಯುವೆ ಈ ಸಂಕೋಚದ ಸಿರಿಯೋ ಧೀರ ಧೀರರಲ್ಲಿ ಗಣಗುಣ ನೆನೆಸಿ ಕರೆಯುವೆ ಈ ಸಂಕೋಚದ ಸಿರಿಯೋ ತಿರುತವು ತೆರೆಯಲಿ ಛಲದಲ್ಲಿ ಬಾಳ್ವೆ ತಿರುತವು ತಲೆಯಲ್ಲಿ ಛಲದಲ್ಲಿ ಬಾಳ್ವೆ ಬೈಲ ಮೆರೆ ವಿಚಾರ ಧರೆಯೋಳ್
ಮುದವನ್ನು ಬೀರಿ ಹಠ ಮಾಡಿ ತೋರಿ ಭುಜಬಲ ಪರಕ್ರಮ ತೋರಿ ಘನಗುಣ ಮುದವನ್ನು ಬೀರಿ ಹಠ ಮಾಡಿ ರಣದಲ್ಲಿ ರಿಪುಗಳ ಶಿರ ಕಡಿದಿರುವೆ ರಣದಲ್ಲಿ ರಿಪುಗಳ ಶಿರ ಕಡಿದಿರುವೆ ರಣದಲ್ಲಿ ರಿಪುಗಳ ಶಿರಗಳ ಕಡಿಯುವೆ ರಣದಲ್ಲಿ ರಿಪುಗಳ ಶಿರ ಕಡಿದಿರುವೆ ಬಳಿರ ಮೇರೆ ವಿಚಾರದಿ ಕರೆಯೋಲ್ ಬಳ ಬಳಿರೆ ಬಲು ಸಾಹಸದಿ ಬಳಿರೆ ಮೇರೆ ವಿಚಾರದಿ ಬಳಿರೆ ಮೇರೆ ವಿಚಾರದಿ ಬಳಿರೆ ಮೇರೆ ವಿಚಾರದಿ ಪಿತಾಮಹ ಗುರುದೇವ ಸಭ್ಯ ಮಹಾಜನರೇ ಸಹೋದರರೇ ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಸ್ವಯಂಕೃತ ಅಪರಾಧಗಳಿಂದ ಕಳೆದುಕೊಂಡ ಪಾಂಡವರು ಅರಣ್ಯದಲ್ಲಿ ಅನಾಗರಿಕರಂತೆ ವರ್ತಿಸುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಸೈನ್ಯ ಸಹಾಯವೂ ಇಲ್ಲದೆ ಈಗ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ ತಾತ ನೋಡಿದರಾ ಆ ಪಾಂಡವರ ಅಟ್ಟಹಾಸವನ್ನು ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ತಾತ ಯುದ್ಧವೆಂದರೆ ಭಯವೇ ಯುದ್ಧವು ಕ್ಷತ್ರಿಯನಿಗೆ ಸದಾಚಾರ ಯುದ್ಧವೆಂದರೆ ಕ್ಷತ್ರಿಯನಿಗೆ ಹಬ್ಬವೇ ಹೊರತು ಭಯ ಅಲ್ಲ ತಾತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿದೆ ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರ ಸೈನ್ಯ ವಧಿಸಿದ ಆರೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗುವರು ಸಹೋದರ ದುಶ್ಯಾಸನ ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸುವ ಕರ್ಮೋಪದೇಶಕನಾರು ಅಗ್ರಜ ನಾನು ಮತ್ತು ಅಂಗರಾಜ ಕರ್ಣನಿಲ್ಲವೇ ಪೂಜ್ಯ ಗುರು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಏಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿದ್ದಾರೆ, ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನಾವನು ಪುರುಷೋತ್ತಮ. ರಾಜಾದಿರಾಜನು ಚಂದ್ರವಂಶ ಕುಲ ಶ್ರೇಷ್ಠನು ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲ್ಲಿ ದನ ಕಾಯುವ ಗೊಲ್ಲನು ಪುರುಷೋತ್ತಮನಾಗಲು ಸಾಧ್ಯವೇ? ಅವನು ನೇರವಾಗಿ ನಮ್ಮರ ಮನೆಗೆ ಬಾರದೆ ಈ ದಾಸಿ ಪುತ್ರನಾದ ವಿದುರ ಮನೆಗೆ ಹೋದನಂತೆ. ಎಷ್ಟಾಗಲಿ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ಏಕೆ ಭೀಷ್ಮ ದ್ರೋಣಾದಿಗಳ ಮನೆ ಇರಲಿಲ್ಲವೇ? ಅಲ್ಲಿಗಾದರೂ ಹೋಗಬಹುದಿತ್ತಲ್ಲ. ದುರ್ಯೋಧನ ಅವಹೇಳನ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ಸಂಧಿಗಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಏನು ವಿದುರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ಅದನ್ನು ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ತುಳಿವೆಯಾದೊರ ಹಿರಿದು ಕಲ್ವೆನಿ ಕಟ್ಕದೋಡು ತುಳಿವೆಯಾದೊರ ಹಿರಿದು ಕಲ್ವೆನಿ ಕಟ್ಕದೋಡು ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಹೆಬ್ಬಲಿಯ ಮಗನೇನು ಬರಲೇ ಹೆಬ್ಬಲಿಯ ಗರ್ಭವನ್ನು ಭೇದಿಸುವ ಜನದಿ ಹೆಬ್ಬಲಿಯ ಮಗನೇನು ಬರಲೇ ಹೆಬ್ಬಲಿಯ ಗರ್ಭವನ್ನು ಭೇದಿಸುವ ಜನದಿ ಕಡುವೈರಿ ಪಾಂಡವರ ಪರವಹಿಸಿ ಜಲದಂಕ ಮಲ್ಲನ್ನು ದೊರೆಯ ಧಿಕ್ಕರಿಸಿ
ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ನೀನು ದಿನನು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸೋದರ ದುಶ್ಯಾಸನ, ವೀರನಿಂದ ಪರಿವೃತನಾದ ಚಕ್ರವರ್ತಿಗೆ ದಾಸಿಪುತ್ರನ ಹಿತವಚನ ಅನವಶ್ಯಕ. ದುಶ್ಯಾಸನ, ಇದುವರೆಗೂ ಹಿರಿಯನೆಂದು ನಾನು ಸುಮ್ಮನಿದ್ದೆ. ಈ ರಾಜಸಭೆಯ ಮರ್ಯಾದೆಯನ್ನು ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಸಭೆಯಿಂದ ಈಗಲೇ ಏ ವಿದುರ, ಅಣ್ಣನ ಆಜ್ಞೆ ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ಕಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಛೀ ಅವಿವೇಕಿ, ನೀನು ಅಯೋಗ್ಯನಾದರೂ ನಿನಗೆ ತಿಳಿ ಹೇಳುವ ಬುದ್ಧಿಯನ್ನು ಹೇಳಲೇಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಈಗ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ತಡೆಬೇಕಿಂದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನಾಂದು. ಕರ್ಣ, ಮಹೇಶ್ವರ ಕುವರನಂ ಮೆಚ್ಚಿಸಿ, ಘನ ಮಹೇಶ್ವರ ಕುವರನಂ ಮೆಚ್ಚಿಸಿ, ವರಚಾಪವನಾಂತು ನಿನಗೆ ಸಮನಾರಿಹರೈ. ಕರ್ಣ, ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯಾ? ಅವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಅಲ್ಲದೆ ನಿನ್ನ ಬಳಿ ನಾಗಾಸ್ತ್ರವಿರುವುದು, ಕಾಲವಿಷ್ಣು ಎಂಬ ಧನುಸ್ಸಿರುವುದು. ಈ ವಿದುರನಿಂದ ಅಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವೇದರೂ ಏನು? ಕುಳಿತುಕೋ ಮಿತ್ರ. ಈಗ ಎಲ್ಲರೂ ಕೇಳಿರಿ. ಈಗ ದೂತನಾಗಿ ಬರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ದುಶ್ಯಾಸನ ಈ ಸಭೆಯಿಂದ ಹೊರಗಟ್ಟು. ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವೆಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ತೆಗೆದುಕೊಂಡ ಸಿದ್ಧವಾಗಿರುವುದು. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕಳ್ಳ ಕೃಷ್ಣನು ಕಪಟಿಯಂತೆ ಹಗಲಿನಲ್ಲಿಯೇ ನಿದ್ರಿಸುವಂತೆ ನಾಟಕವನ್ನು ಆಡಿದ್ದನು. ಚಕ್ರವರ್ತಿಯಾದ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದಾಯಿತು. ಈ ದಿನ ಆ ಗೊಲ್ಲನು ಬಂದಾಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ಮೋಹಾಂದ ಕರದೊಳು ಮೋಹಾಂದ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂದ ಕರದೊಳು ಜ್ಞಾನಿಗಳೆಲ್ಲ ಅಜ್ಞಾನಿಗಳೊಡಗೂಡಿ ಅಜ್ಞಾನಿಗಳೊಡಗೂಡಿ ಅಧರ್ಮದ ಕಾರ್ಯವ ಬೆಸಗುತ್ತಲಿಗರೋ. ಅಧರ್ಮದ ಕಾರ್ಯವ ಬೆಸಗುತ್ತಲಿಗರೋ. ಮೋಹಾಂದ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂದ ಕರದೊಳು ಸಜ್ಜನರೆಲ್ಲ ದುರ್ಜನರೊಡಗೂಡಿ ಸಜ್ಜನರೆಲ್ಲ ದುರ್ಜನರೊಡಗೂಡಿ ಪಾಪದ ಕಾರ್ಯವ ಬೆಸಗುತ್ತಲಿಗರೋ. ಪಾಪದ ಕಾರ್ಯವ ಬೆಸಗುತ್ತಲಿಗರೋ. ಮೋಹಾಂದ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತ
ಕರದೊಳ್ಳು ಮೋಹಂದ ಕರದೊಳ್ಳು ಮೋಹಂದ ಕರದೊಳ್ಳು. ಭೀಷ್ಮ ದ್ರೋಣಾದಿಗಳೇ, ನಿಮಗೆ ಮಂಗಳವಾಗಲಿ. ಆಹಾ, ದುರ್ಯೋಧನು ಎಷ್ಟೊಂದು ಅಹಂಕಾರದಿಂದ ಬೆಳೆಯುತ್ತಿದ್ದರು. ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈ ಮದೋನ್ಮತ್ತನಾದ ದುರ್ಯೋಧನು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನು. ಇರಲಿ, ತನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಚಂದ್ರಕುಲ ಚಕ್ರೇಶ್ವರನಾದ ಸಾರ್ವಭೌಮ ಸುಯೋಧನ, ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವೆ. ಛೇ, ನಾನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛೇ, ಕೃಷ್ಣ ದೂತನಾಗಿ ಬಂದಿರುವೆಯಲ್ಲ, ಆ ಲಕ್ಷಣಗಳು ನಿನಗೆ ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸಿದೆಂದು ಭಾವಿಸಿದೆಯಾ? ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ ಕೃಷ್ಣ. ಸುಯೋಧನ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಮೋಸದಿಂದ ವೈರಿಗಳನ್ನು ಕೊಂದದ್ದಾಯಿತು, ಗೋಪಿಕಾ ಸ್ತ್ರೀಯರುಗಳನ್ನೆಲ್ಲ ಕೆಡಿಸಿದ್ದಾಯಿತು. ಕೃಷ್ಣ, ಸುಯೋಧನ, ಬಗೆ ಬಗೆಯ ವೇಷಗಳನ್ನಾಯಿತು, ಜನರನ್ನು ಮೋಸಪಡಿಸಿದ್ದಾಯಿತು. ಈಗ ಪಾಂಡವರಿಗೆ ದೂತ. ಇರಲಿ ಕೃಷ್ಣ. ಭಾವ, ನರ್ತನವೆಂದರೆ ನಿನಗೆ ಬಹುಪ್ರಿಯವಲ್ಲವೇ? ಇರಬಹುದೇನೋ? ಇದ್ದೇ ಇದೆ. ಈ ಪೀಠವನ್ನು ಅಲಂಕರಿಸು. ಇದುವರೆಗೂ ನಿಮ್ಮ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ನಮ್ಮ ಹಸ್ತಿನಾಪುರದ ನಮ್ಮರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡು, ತೃಪ್ತಿ ಪಡು, ಆನಂದಿಸು. ಕುಳಿತುಕೋ ಈ ಪೀಠದಲ್ಲಿ. ಯಾರಲ್ಲಿ ಸಹೋದರ, ಪ್ರಾರಂಭವಾಗಲಿ ನರ್ತನ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ, ಕರುಣಾಳು ಕುರುಭೂಪ ರಾಜೇಶ್ವರ. रिपु भयंकर रूप मनोगर जाप विजय बल्ल कर्णन परमाप्त, रिपु भयंकर रूप मनोगर जाप विजय बल्ल कर्णन परमाप्त, जाप विजय बल्ल कर्णन परमाप्त, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಬಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ತಲೆಗಿಡದ ಗುರು ಭವ್ಯ ಕುಲದಿಲ ಮಕುಟೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವರ್ಣದಗಿ ಚೆಲುವ ಕೃಷ್ಣ ಆ ನೀಲವರ್ಣದಗಿ ಚೆಲುವ ಕೃಷ್ಣ ಕೊಳಲನಾದದೆ 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 ಜಗದ ಜನರ ಮರುಳುಗಳಿಪ ಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳು ಮತ್ತೊಮ್ಮೆ ಹೇಳಿ ಹೇಳಿ ಮತ್ತೊಮ್ಮೆ. ಕ್ಷಮಿಸಿ ಮಹಾಪ್ರಭು. ಕೃಷ್ಣ ಕ್ಷಮಿಸಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಕ್ಷಣದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಕುರುಭೂಪ ರಾಜೇಶ್ವರ ತದಗಿಡದ ಗುರುವಂಶ ಕುಲದಿಲ್ಲ ಮಕುಟೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ ತಗದೆ ಮೆದಕ ಜನ ತಗದೆ ಮೆದಕ ಜನ ತಗದೆ ಮೆದಕ ಜನ ತಗದಿ ಮಿತಕ ಜಣ್ಣು ತಗದಿ ಮಿತಕ ಜಣ್ಣು ತಗದಿ ಮಿತಕ ಜಣ್ಣು ದಾಮ್ ದಾಮ್ ದಾ ತಗದಿ ಮಿತಕ ಜಣ್ಣು ತಗದಿ ಮಿತಕ ಜಣ್ಣು ತಗದಿ ಮಿತಕ ಜಣ್ಣು ದಾಮ್ ದಾಮ್ ದಾ ತದ್ದಿ ತಗದಿ ನದಿಂ ದಿ ತಗದಿ ನದಿಂ ತಗದಿ ನದಿಂ ತ ದಿ ಗಿ ನ ತ ತದ್ದಿ ಗಿ ನ ತಂ ತದಿ ಗಿ ನ ತ ತದಿ ಗಿ ನ ತ ತದಿ ಗಿ ನ ತ ದಿತ್ತಗದಿ ನದಿಂ ದಿತ್ತಗದಿ ನದಿಂ ತಗದಿ ನದಿಂ ದ ದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದ್ದಿತ್ತಗದಿ ನದಿಂ ದಿತ್ತಗದಿ ನದಿಂ ತಗದಿ ನದಿಂ ದ ದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತದಿಗಿಣತಂ 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 ತಗದಿ ಮಿತಕ ಜಣ ಮಿತಕ ಜಣ ತಗದಿ ಮಿತಕ ಜಣ ದಿತ್ತಂಗಡಿ ಇದರಗಡ ತಗದಿ ತದ್ದಿಂ ತದಿಗಿಣತಂ 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 ದಿತ್ತಂಗಡಿ ಇದರಗಡ ತಗದಿ ತದ್ದಿಂ ತದಿಗಿಣತಂ 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 ದಿತ್ತಂಗಡಿ ಇದರಗಡ ತಗದಿ ತದ್ದಿಂ ತದಿಗಿಣತಂ 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 ತಗದಿ ಮಿತಕ ಜಣ ಮಿತಕ ಜಣ ತಗದಿ ಮಿತಕ ಜಣ ಮಿತಕ ಜಣ ತಗದಿ ಮಿತಕ ಜಣ ತಗದಿ ನದಿ 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 ತಗದಿ ನ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನ ತಗದಿ ನದಿ ತಗದಿ ನದಿ ತಗದಿ ನದಿ ಗಿಣ್ಣ ತಂ ನದಿ ತೋಂ ತನ್ನ ದಿನ ನನ್ನ ದಿನ ತೋಂ ತನ್ನ ದಿನ ನನ್ನ ದಿನ ತಾಂಗ್ರತ ಕದರ ಗಿಡತ 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 ದಿಂದಿಂ ತಾಂಗ್ರತ ಕದರ ಗಿಡತ ದಿಂದಿ ತಾಂಗ್ರತ ಕದರ ಗಿಡತ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಿಡತ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಿಡತ ತರಗಿಡ 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 ತಿಂಗಿಣ ತಂಬ ತಿಂಗಿಣ ತಂಬ ತಿಂಗಿಣ ತಂಬ ತಿಂಗಿಣ ತಂಬ ತಿಂಗಿಣ ತಂಬ ತರಗಿಡ ತಿಂಗಿಣ ತಂಬ ತಿಂಗಿಣ ತಂಬ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರುಭೂ ರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ ನರ್ತಕಿಯರಿಗೆ ಬಹುಮಾನವನ್ನು ಕೊಟ್ಟು ಕಳಿಸು. ಅಪ್ಪಣೆ ಮಹಾಪ್ರಭು. ಬೆಳಗ್ಗೆ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ಬಂದ ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು ಕೌರವೇಶ್ವರ. ರಾಜ್ಯ ವಿಚಾರವಲ್ಲದೆ ಬೇರೆ ಯಾವ ವಿಚಾರವಿದ್ದರೂ ಹೇಳಬಹುದು, ಆನಂದವಾಗಿ ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇರಲಿಲ್ಲ ಸುಯೋಧನ. ಮುರಹರಿಯು ಬಂದ ಉದ್ದೇಶವನ್ನು ಈ ರಾಜ್ಯಸಭೆಯಲ್ಲಿ ಅರುಹಬಹುದು. ತಿಳಿಸುವೆನು.
ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣನೆ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರೋರೋ, ಧರಣಿಯಾಳಿದವರೆಲ್ಲ ಮರಳಿ ಬರೋರೋ. ರಾಯ ಸಂಧಿ ಬೇಡಲು ಬಂದ ರಾಯಭಾರಿಯು ನಾನು, ಭರತ ವಂಶ ಕುಲಾಂತಕನಲ್ಲವಯ್ಯ. ವಯಮಸುತ ಭೀಮಾರ್ಜುನನ ಕುಲ ಸಗದೇವ, ಯಮಸುತ ಭೀಮಾರ್ಜುನನ ಕುಲ ಸಗದೇವ, ಸಾಮಾನ್ಯರೆಂದರಿತು ದುಡುಕಬೇಡಲು ಸುಯೋಧನ. ತಿಳಿಸುವೆನು. ಪರಮ ಪೂಜ್ಯರ ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತ ಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಈ ಇವೆರಡರಲ್ಲಿ ಒಂದು ವಿಷಯವು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ವಾಗ್ದಾನದಂತೆ ಅಜ್ಞಾತವಾಸ ವನವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿಯುತ್ತೆ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಗೃಹದಗನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ ಈ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳು, ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೆಲ್ಲರೂ ನಿರ್ಣಯಿಸಲ್ಬೇಕಾಗಿದೆ.
ಕರೆಸಿಗ ನೀ ಅನುಜಾತರನ್ನು ಕರೆಸಿಗ ನೀ ಅನುಜಾತರನ್ನು ದರೆಯನಿತ್ತು ನೀನು ಕುಮಾರ ದರೆಯನಿತ್ತು ನೀನು ಸೌಖ್ಯದಿಂದ ಬಾಳೈ ಆಲಿಸಿ ನುಡಿಯ ತನಯ ಶಶಿಕುಲ ತಿಲಕ ಆಲಿಸಿ ನುಡಿಯ ತನಯ ಪಾಂಡು ಪುತ್ರರನ್ನು ಕರೆಸಿಗ ನೀನು ಸುಯೋಧನ ಪಾಂಡು ಪುತ್ರರನ್ನು ಕರೆಸಿಗ ನೀನು ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ಬಾಳೈ ಆಲಿಸಿ ನುಡಿಯ ತನಯ ಶಶಿಕುಲ ತಿಲಕ ಆಲಿಸಿ ನುಡಿಯ ತನಯ ತನಯ ಕುಮಾರ ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಆ ಸರೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಮತ್ತು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಆಲಿಸುದೀರ ಕೌರವ ವೀರ ಆಲಿಸುದೀರ ಕೌರವ ವೀರ ಗುರುವಿನ ಮಾತನ್ನು ವಿನಯದಿ ಕೇಳೋ ಗುರುವಿನ ಮಾತನ್ನು ವಿನಯದಿ ಕೇಳೋ ಆಲಿಸುದೀರ ಕೌರವ ವೀರ ಶ್ರೀಹರಿ ನುಡಿದಿಹ ಮಾತನು ಲಾಲಿಸು ಶ್ರೀಹರಿ ನುಡಿದಿಹ ಮಾತನು ಲಾಲಿಸು ಪಾಂಡವರೊಡನೆ ಕಲಹವು ಬೇಡ ಪಾಂಡವರೊಡನೆ ಕಲಹವು ಬೇಡ ಆಲಿಸುದೀರ ಕೌರವ ವೀರ ಗುರುವಿನ ಮಾತನ್ನು ವಿನಯದಿ ಕೇಳೋ ಗುರುವಿನ ಮಾತನ್ನು ವಿನಯದಿ ಕೇಳೋ ಆಲಿಸುದೀರ ಕೌರವ ವೀರ. ಸುಯೋಧನ, ನಿನ್ನ ಗುರುವಾದ ನಾನು ಹೀಗೆ ಹೇಳುತ್ತೇನೆಂದು ಭಾವಿಸಬೇಡ. ಶ್ರೀಕೃಷ್ಣ ಪರಮಾತ್ಮರು ಭೀಷ್ಮಾಚಾರ್ಯರು ಹೇಳಿದಂತೆ ಪಾಂಡವರ ಸಂಧಿಗೆ ಒಪ್ಪುವುದು ಶ್ರೇಯಸ್ಕರವು. ಯೋಚಿಸು ಸುಯೋಧನ. ಸುಯೋಧನ, ಯಾರದು? ಓ ವಿದುರ ಮಹಾಶಯ, ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಏನು ಮಾಡಲಿ, ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಕೆಡುವವರನ್ನು ಕಂಡಾಗ ಅವರಿಗೆ ಬುದ್ಧಿ ಹೇಳುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವವು. ನನ್ನ ಹಿತೋಪದೇಶಗಳು ಕೇಳುವುದಿಲ್ಲ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಪರಮಾತ್ಮರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದು ಸಂಧಿಗೆ ಸುಸಮಯ. ಹಠ ಮಾಡಿ ಈ ಸಮಯವನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿಶ್ಚಯಿದ್ದ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ,
ನೀತಿ ವಚನವನ್ನು ಹೇಳುವುದರಲ್ಲಿ ನೀನು ಒಬ್ಬ ನಿಪುಣನು. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ ಸಾಕು. ವಿದುರ, ನಿನಗಾಗಲಿ ಆಚಾರ್ಯ ಭೀಷ್ಮ ದ್ರೋಣಾದಿಗಳಿಗಾಗಲಿ ಕೃಷ್ಣನಿಗಾಗಲಿ ಸಭಾಸದರಿಗಾಗಲಿ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ನನ್ನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿರುವವು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕನುಗುಣವಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿರುವೆ. ಆದರೆ ನಿಮ್ಮ ಮರಳು ಮಾತಿಗೆ ಒಡಂಬಡುವನಲ್ಲ ಈ ಜಲದಂಕಮಲ್ಲ. ಚೆನ್ನಾಗಿ ತಿಳಿದಿರು, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಬಲವಿದ್ದರೆ ಜಯ, ಸತ್ತರೆ ವೀರ ಸ್ವರ್ಗ. ಇವೇ ನಮ್ಮ ಕೊನೆಯ ಮಾತುಗಳು. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಸುಯೋಧನ, ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ, ದುರಾಶಯವೇ? ಹಾಗಲ್ಲ. ಭಲೆ ಕೇಳು ಕೃಷ್ಣ, ಈ ಕೌರವರನ್ನು ಸದೆ ಪಡೆಯಬೇಕೆಂದಲ್ಲವನೇ ಆ ನಿನ್ನ ಬಂಡ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪರಮ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವನೇ ಆ ನಿನ್ನ ನಪುಂಸಕ ಪಾರ್ಥ. ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಈ ಅಖಂಡ ಭರತಖಂಡದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂದಿರುವರಲ್ಲವೇ ಆ ಹೇಳಿ ಪಾಂಡವರು. ಅದು ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನಾವೇ ಜಯಶೀಲರು, ಸಮರ್ಥರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲ ಆ ಹೇಳಿ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚೇನು ಹೇಳಲಿ ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಛಲದಂಕಮಲ್ಲನ ಛಲ ಅಚಲ. ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನಿಡುದು ಹೊರಡಾಗು. ದುರ್ಯೋಧನ, ರಾಜನೀತಿ ವಿಷಾದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ಅದರ ಅರಿವು ನಿನಗೆ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ ಭಾವ, ಅವನ ಪರಾಕ್ರಮಗಳ ಮುಂದೆ ನಿಮ್ಮ ಪರಾಕ್ರಮಗಳೇನೂ ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಒಳ್ಳೆಯವರ ಪರಾಕ್ರಮವನ್ನು ಹೇಳಿದೆ. ಧರ್ಮರಾಯ ಅವನೊಬ್ಬ ಕೈಲಾಗದ ಹೇಳಿ, ಮಹಾಸಾತ್ವಿಕನಂತೆ ವೇಷ ಧರಿಸಿ ಜಗತ್ತಿನ ಜನರನ್ನೆಲ್ಲ ಮರುಳಿ ಮಾಡಿ ವಂಚಿಸುತ್ತಿರುವ. ಇನ್ನು ಆ ನಿನ್ನ ಬಂಡ ಭೀಮ ಹೊಟ್ಟೆ ಭಾಕ ಬಂಡಿ ಬಂಡಿಗಟ್ಟಲೆ ಅನ್ನವನ್ನು ತಿಂದು ಬಲಿಷ್ಠವಾದ ದೇಹವನ್ನು ತೋಳಲು ಬೆಳೆಸಿಕೊಂಡ ಮಾತ್ರಕ್ಕೆ ಅವನು ಅಜೇಯನು, ರುದ್ರಾಂಶ ಸಂಭೂತನು, 1000 ಆನೆ ಬಲವುಳ್ಳವನು. ಕೃಷ್ಣ, ಭಾವ, ಇಡಂಬ ಕೀಚಕಾದಿಗಳನ್ನು ಆ ಭೀಮನೇ ಕೊಂದ ಎಂಬುದಾಗಿ ಯಾರಾದರೂ ನೋಡಿದ್ದರ? ಒಂದು ವೇಳೆ ಕೊಂದಿದ್ದರೆ ಮೋಸದಿಂದಲೋ ಕೃತ್ರಿಮದಿಂದಲೋ ಇರಬಹುದು. ಕೃಷ್ಣ, ಇಂತಹ ಪರಾಕ್ರಮಿಯಾದರೆ ಅಂದು ತುಂಬಿದ ರಾಜಸಭೆಯಲ್ಲಿ ಆ ನಿನ್ನ ಪಂಚ ಪಲ್ಲಂಗಿಣಿ ಪಾಂಚಾಲಿಯನ್ನು ಈ ನನ್ನ ಸಹೋದರ ದುಶ್ಯಾಸನ ಸೀರೆಯನ್ನು ದರದರನೆ ಎಳೆಯುವಾಗ ಎಲ್ಲಿ ಅಡಗಿತ್ತು ಅವರ ಶೌರ್ಯ ಪರಾಕ್ರಮಗಳು? ಇನ್ನು ಆ ನಿನ್ನ ಪರಮ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆ,
ಕಾಲಿಗೆ ಗೆಜ್ಜೆ, ಕೈಗೆ ಬಳೆ ತೊಟ್ಟು ತಕತೈ ತಕತೈ ಗೆಜ್ಜೆ ಕೊಟ್ಟಿ ನರ್ತಿಸಿದ ನಪುಂಸಕ ಅರ್ಜುನ. ಇನ್ನು ಕೃಷ್ಣ ಬಾಲಕರಾದ ನಕುಲ ಸಹದೇವರು, ಇನ್ನು ತುಟಿಯೇ ಆರಿದ ಕುನ್ನಿಗಳು. ಒಬ್ಬ ನಿನ್ನಂತೆ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಆ ನಕುಲ ಸಹದೇವರಿಬ್ಬರು ಮುಟ್ಟಿಯ ಒಂದು ಆಘಾತಕ್ಕೆ ಸಂಹಾರ ಮಾಡುತ್ತೇನು ತಿಳಿಯುತ್ತೆ. ಇಂತಹ ಇವರುಗಳ ಪರಾಕ್ರಮವು ಗೋಪಾಲಕದಾದ ನಿನಗೆ ಅತಿಶಯವೇ ಹೊರತು ಈ ಭರತಖಂಡವನ್ನೆಲ್ಲ ಸ್ವಸಾಮರ್ಥ್ಯದಿಂದ ಆಳುವ ಈ ಭೂಪಾಲಕನಿಗಲ್ಲ ಕೃಷ್ಣ. ಅವರು ನಮ್ಮ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯತೆ ಇಲ್ಲ ಕೃಷ್ಣ. ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ, ಈಗ ನಮ್ಮವರ ಪರಾಕ್ರಮವನ್ನು ಕೇಳು. ಭರತ ಖಂಡವ ಜಯಿಸಿ ಹರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗಾರು ಸಾಟಿ. ಕೃಷ್ಣ ಖಂಡ ಭೀಮನ ಉಂಡಿಗೆಯ ಸೀಳಲು ಬಂತಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರ ಸ್ವಾಮಿಯಂ ಮೆಚ್ಚಿಸಿ ಕೃಷ್ಣ ಕುಮಾರ ಸ್ವಾಮಿಯಂ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಕೃಷ್ಣ. ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಡಿಯುವರು ಬಗುಟ ಮರ್ದನರೋ. ಕೃಷ್ಣ 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 ಕೃಷ್ಣ. ಈ ಮೂರು ಕಡೆಯಿಂದ ಸಮುದ್ರದಿಂದ ಆವೃತವಾದ ಈ ವಿಶಾಲವಾದ ಭಾರತ ದೇಶವನ್ನು ಸ್ವಸಾಮರ್ಥ್ಯದಿಂದ ಸಾಮಂತರೊಡನೆ ಆಳುತ್ತಿರುವ ನಾನು ಸಾಹಸಿಯೋ, ನನಗೆ ಎದರಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರುವ ಆ ನಿನ್ನ ಬೇಡಿ ಪಾಂಡವರು ಸಾಹಸಿಗಳು ಕೃಷ್ಣ. ಇನ್ನು ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಹೊಸಿದ ಹೆಪ್ಪುಲಿಯಂತೆ ಸನ್ನದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ, ಆ ಪಾರ್ಥನ ರುಂಡವನ್ನು ಚೆಂಡಾಡಲು ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪರಮ ಮಿತ್ರ ಕರ್ಣ, ಇನ್ನು ಪರಶುರಾಮರ ಶಿಷ್ಯರಾಗಿ ಭೀಷ್ಮ ದ್ರೋಣಾದಿಗಳು ಏನಾದರೂ ಧನುರ್ಧಾರಿಗಳಾಗಿ ನಿಂತರೆ ಕೃಷ್ಣ ಇಡೀ ಪೃಥ್ವೇ ಅಲ್ಲೋಲ ಕಲ್ಲೋಲವಾಗಿ ಗ್ರಹಗಳು ಒಂದಕ್ಕೊಂದು ಬಡಿದು ಬ್ರಹ್ಮ ಸೃಷ್ಟಿಯೇ ಬೂದಿಯಾಗುವುದು ತಿಳಿಯುತ್ತೆ. ಇಂತಹ ಅತಿರಥ ಮಹಾರಥರ ಮುಂದೆ ಆ ಹೇಡಿ ಪಾಂಡವರು ಹೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲಬೇಸರವು. ಹೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲಬೇಸರವು. ನಾಡು ದೊರಕದೋ ಕಾಡಿಗೋಗಲೇ ನಾಡು ದೊರಕದೋ ಕಾಡಿಗೋಗಲಿ ಬರಲಾಗದು ಈ ರಾಜ್ಯವನ್ನು ಬರಲಾಗದು ಈ ರಾಜ್ಯವನ್ನು ಬರಲಾಗದು ಈ ರಾಜ್ಯವನ್ನು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವರು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪದ ಜ್ವಾಲೆಯು ಎಂತಹ ಯುದ್ಧ ಬೀರು ಮಾತುಗಳಿಂದ ಶಮನವಾಗುವುದಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳಿತು. ಇಲ್ಲವಾದರೆ
ಕಡಿದಟ್ಟುವೆ ಕುಟ್ಟುತ್ತ ಕಡಿಯುತ್ತ ದ್ರೋಹಿ ಮೆಟ್ಟುತ್ತ ಮುರಿ ವೈರಿ ಕುಟ್ಟುತ್ತ ಕಡಿಯುತ್ತ ದ್ರೋಹಿ ಮೆಟ್ಟುತ್ತ ಮುರಿಯುತ್ತ ವೈರಿ ಕುಟ್ಟುತ್ತ ಕಡಿಯುತ್ತ ಪುಡಿ ಪುಡಿ ಕಟ್ಟುವೆ ಕುಟ್ಟುತ್ತ ಕಡಿಯುತ್ತ ಪುಡಿ ಪುಡಿ ಕಟ್ಟುವೆ ಕಡಿದಟ್ಟುವೆ ಪಡಬಳ ಕೆಡುಗರ ಪಡೆಗಳನ್ನೆಲ್ಲ ಪಡಬಳ ಕೆಡುಗರ ಪಡೆಗಳನ್ನೆಲ್ಲ ಕಡಿದಟ್ಟುವೆ ಕಡಿದಟ್ಟುವೆ ಕೌರವೇಶ್ವರ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಈ ಹಿಂದೆ ಮಾಡಿದ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದೇನು ನಿನ್ನ ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳೂ ಇಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ. ನಾನೇನು ಬಳೆ ತೊಟ್ಟು ಕುಳಿತಿಲ್ಲವೋ ಗೊಲ್ಲ. ಇನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಗೌರವೇಶ್ವರ ಜಗದಿ ಮೆರವೆನ ಫಲಂ ಬಲಿರೆ ಜಗದಿ ಮೆರವೆನ ಜಗದಿ ಮೆರವೆನ ಜಗದಿ ಮೆರವೆನ ಸೌರಿ ವೈಭವಂಗಳಿಂದ ದೂರ ನಿಲ್ಲಿಸುವೆ ದೂರ ನಿಲ್ಲಿಸುವೆ ದೂರ ನಿಲ್ಲಿಸುವೆ ಕೃಷ್ಣ. ಸೌರಿ ವೈಭವಂಗಳಿಂದ ದೂರ ನಿಲ್ಲಿಸುವೆ ದೂರ ನಿಲ್ಲಿಸುವೆ ದೂರ ನಿಲ್ಲಿಸುವೆ ಕೃಷ್ಣ. ಸಾರಿ ವಾರಿ ಚಂಡಾಡುವುದು ಸಾರಿ ವಾರಿ ಚಂಡಾಡುವುದು ಸಾರಿ ವಾರಿ ಚಂಡಾಡುವುದು ಬ್ರಹ್ಮಾಂಡವು ನಡುಗುವುದೀಗಲೇ ಬ್ರಹ್ಮಾಂಡವು ನಡುಗುವುದೀಗಲೇ ಬ್ರಹ್ಮಾಂಡವು ನಡುಗುವುದೀಗಲೇ ಬ್ರಹ್ಮಾಂಡವು ನಡುಗುವುದೀಗಲೇ ಬ್ರಹ್ಮಾಂಡವು ನಡುಗುವುದೀಗಲೇ. ಕೌರವೇಶ್ವರ, ಕೃಷ್ಣನ ಮಾತಿಗೆ ಬೆರಗಾಗಿ ರಾಜನು ಕೊಡಬೇಡ. ರಣಾಂಗದಲ್ಲಿ ಸೆಣಸಿ ರಾಜನು ಬರಲಿ. ಕೃಷ್ಣ, ಬಿಡು ಬಿಡು ಸಾಗಸಿ ನೀನು ಸೈರಿಸು. ಬಿಡು ಬಿಡು ಸಾಗಸಿ ನೀನು ಸೈರಿಸೋ. ಇದಕ್ಕೆ ಪಾವಕಾಸ್ತ್ರ ಅಸ್ತ್ರ ಅಸ್ತ್ರ. ಬಿಡು ಬಿಡು ಸಾಗಸಿ ನೀನು ಸೈರಿಸೋ. ಇದಕ್ಕೆ ಪಾವಕಾಸ್ತ್ರ ಅಸ್ತ್ರ ಅಸ್ತ್ರ ಅಸ್ತ್ರ. ಬಿಟ್ಟಿದಗಿದಿಕೋ ಬ್ರಹ್ಮಾಸ್ತ್ರ ಬಿಟ್ಟಿದಗಿದಿಕೋ ಬ್ರಹ್ಮಾಸ್ತ್ರ ಬಿಟ್ಟಿದಗಿದಿಕೋ ಬ್ರಹ್ಮಾಸ್ತ್ರ. ಹುಟ್ಟಿ ಕಟಕಿದೆ ಕಣ್ಣಾಸ್ತ್ರದಲ್ಲಿ ಎಲ್ಲವೋ ಮರುಳೆ ಹರಿಯದು ತಿರಲು. ಏಕ ಭಯ ನಿನಗೆ ಏಕ ಭಯ ನಿನಗೆ. ಕೃಷ್ಣ, ಬಂದ ದಾರಿಯ ನೀಡಲೇ ಸರಿ, ಇಲ್ಲವಾದರೆ ಭಲೆ ಭಲೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಹಗೆಯು ತೀರದ ಹೊರತಾಗಿ ಈ ರಾಧೇಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಸರ್, ನೀನು ಅವರಂತೆ ಮಾತನಾಡುವೆಯ ಕಾರಣ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಕ್ಷತ್ರಿಯ ಸಮೂಹವನ್ನ ಯಾಸ ಮಾಡೋದು ಯೋಚಿಸುತ್ತಿರುವೆ. ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಧರ್ಮಕ್ಕಿಂತ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿರುವ ನೀ ದಾಸನ್ಯಾರೋ.
ನೀನಾಗೆ ವಲ್ಲಭನೇ ಸಲ್ಲದು ನೀನಾಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನೀನಾಗೆ ವಲ್ಲಭನೇ ಪಾಂಡುತನಯರ ಹಿತವನ್ನು ಬಯಸುತ್ತ ಕೃಷ್ಣ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ ಸಲ್ಲದು ನಿನಗೆ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಭಾಮ ವಲ್ಲಭನೇ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿವೆ ಹಠವಂತರು ನಾವು ಹಿತವಿದು ತಿಳಿವೆ ಹಠವಂತರು ನಾವು ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿವಿ ಹಠವಂತರು ನಾವು ಹಿತವಿದು ತಿಳಿವಿ ದುರದಳು ಪಾತನ ಶಿರವನ್ನು ಕರೆಯುವೆ ದುರದಳು ಪಾತನ ಶಿರವನ್ನು ಕರೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ ಕೃಷ್ಣ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ಮಿಡಿಯುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕುಟುಂಬ ಸಂಧಾನವನ್ನು ಖಂಡಿತವಾಗಿ ನಾನು ಒಪ್ಪುವುದಿಲ್ಲ. ಕರ್ಣ, ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಚ ಜಯಿಸಿ ದುರಾಚ ಯೋಧನ ಭಾರತ ಭೂಮಿ ಚ ಜಯಿಸಿ ದುರಾಚ ಸಮಾನ ಶೌರ್ಯ ಸಾಗಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಚ ಜಯಿಸಿ ದುರಾಚ ಜಯಿಸಿ ದುರಾಚ ಕರೆಸಿಗನಿ ಅನುಜಾತರ ಶೋಧನ ಕರೆಸಿಗನಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವರೇ ನೀಗಿ ನಿಮ್ ಸೈರಣಯ ತಾಳೈ
இரவனே நீகி நிம் தைரணய தாளை ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ನಿನಿಸಿ ಕೊರೆದರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ನಿನಿಸಿ ಕೊರೆದರೆಯ ಭಾರತ ಭೂಮಿ ಜಯಿಸಿ ದುರಾಚ ಸಮಾನ ಶೌರ್ಯ ಸಾಗಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಚ ಜಯಿಸಿ ದುರಾಚ. ದುರ್ಯೋಧನ, ಆದರೂ ಒಂದು ವಿಷಯವನ್ನು ತಿಳಿಸುವೆನು, ಆಲೋಚಿಸು. ಈ ಗುರು ಹಿರಿಯರು ನಿನ್ನ ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಆಲೋಚಿಸು, ಇದು ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಪಡೆಯುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಸಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ಪುತ್ರರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ನೀನು ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಆಗ ನೀನು ಅಪ್ರತಿಮ ವೀರನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸಿದು. ಯಾದವ, ವಿಜಯಿ, ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಸಂಧಿ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಯಾದದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ 3 ಕಡೆಯಿಂದ ಸಮುದ್ರದಿಂದ ಆವೃತವಾದ ಈ ಭರತಖಂಡವನ್ನು ಶಾಸನ ಮಾಡಲು ಈ ಛಲದಂಕ ಮಲ್ಲ ದುರ್ಯೋಧನನ ಹೊರತು ಈ ಭೂಮಂಡಲದಲ್ಲಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ. ಕೃಷ್ಣ, ಯೋಧನ ಕ್ಷಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳವರೆಂದು ಧೀರರೆನಿಪರೈ. ಕೃಷ್ಣ, ಯೋಧನ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ಏನಿದೆಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ. ಭ್ರಾಂತಿ ಮೂಡಿದೆಯ ಮುಕುಂದ. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನು ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ,
ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಸೆಳೆದು ತಂದು ನೀ ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲವು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೀನು ಮರೆ. ಧರ್ಮನಿಷ್ಠರು ಸತ್ಯಶೀಲರು ಆದಂಥ ಆತ್ಮೀಯರಲ್ಲಿ ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಕಾರ್ಯಪ್ರವೃತ್ತನಾದ ನಿನಗೆ ಎಂದಿಗೂ ಕೀರ್ತಿಯು ಶ್ರೇಯಸ್ಸು ಲಭಿಸದು. ಆಲೋಚಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ ಗೊಲ್ಲ ಮಾತಿನ ಮಲ್ಲ, ಎಲ್ಲವನ್ನು ಅಪಹರಿಸಲು ಇದು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣೆ ಎಲ್ಲವೋ ನಲ್ಲ. ಇದು ಕುರುವೀರರಿಂದ ಪರಿವೃತನಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ದುರ್ಯೋಧನ, ಹೋಗಲಿ, ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, ಇಂದ್ರಪ್ರಸ್ಥ, ಋಕಪ್ರಸ್ಥ, ವಾರಣಾಸಿ ಮುಂತಾದ 5 ಊರುಗಳನ್ನಾದರೂ ಕೊಡು ಎಂದು ಕೇಳುವೆಯಾ? ಕೃಷ್ಣ, 5 ಊರುಗಳಲ್ಲ, ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಅಲ್ಲಿಗೆ ಹೋಗಲಿ, ಭಿಕ್ಷೆಯನ್ನು ಬೇಡಲಿ. ದುರ್ಯೋಧನ ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಈ ಕುರುಕುಲವನ್ನೇ ಧ್ವಂಸ ಮಾಡುವನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಏನಂದೆ ಕೃಷ್ಣ? ಹೇಳು ಮತ್ತೊಮ್ಮೆ ಹೇಳು. ನಮ್ಮ ಭೀಮನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ ಎಂದೆ. ಕೃಷ್ಣ, ಆ ಬಂಡ ಭೀಮನಿಗೆ, ನನ್ನ ಕಡುವೈರಿಯಾದ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಅಂದು ರಾಜಸೂಯಾಗ ಸಭೆಯಲ್ಲಿ ನನ್ನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ಹುಚ್ಚಿಡಿದು ನಕ್ಕಳಲ್ಲ ಆ ಪಂಚ ಪಾಂಡವರ ಪಟ್ಟ ಧರಿಸಿ ಪಂಚ ಪಲ್ಲಂಗಿಣಿ ಪಾಂಚಾಲಿ. ಕೃಷ್ಣ, ಅಂದೇ ತೊಟ್ಟನು ಪಣವನ್ನು. ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನಧರ ಛಲದಂಕ ಮಲ್ಲ, ಮಲ್ಲರ ಮಲ್ಲ, ಜಗದೇಕ ಮಲ್ಲ, ಅಷ್ಟೈಶ್ವರ್ಯ ಸಂಪನ್ನನಾದ ನಾನು ಮೊಸಳದ ಮಣ್ಣಲ್ಲಿ ಮಣ್ಣಿಡಿದು ಬಚ್ಚಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಏಳು ಮುರಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ತಪ್ಪಲಿ, ಛಲವನ್ನು ಬಿಡದಲೆ ಕಡುಗಲಿ ತಪ್ಪಲಿ. ಫಲವ ಜಯಿಸಿ ಧನಮುದ ದೊಡ್ಡ, ಫಲವ ಜಯಿಸಿ ಧನಮುದ ದೊಡ್ಡ, ಫಲವ ಜಯಿಸಿ ಧನಮುದ ದೊಡ್ಡ. ಬರುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ, ಬರುವುದಿಲ್ಲವೋ ರಾಜ್ಯವ. ಕೃಷ್ಣ, ಎಲ್ಲೊಡನೆ ಯುದ್ಧವ, ಎಲ್ಲೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ಧೀರತ್ವನೇ, ಮಾಡಿ ಗೆಲ್ಲಲಿ ರಾಜ ಧೀರತ್ವನೇ. ಕೆಲವ ಬಿಡೆನು ನೆಲವನ್ನು ಕೊಳೆನು, ಕೆಲವ ಬಿಡೆನು ನೆಲವ ಕೊಳೆನು. ಬರುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ, ಬರುವುದಿಲ್ಲವೋ
ಯೋಧನಲ್ಲಿ ಪಾಂಡವರು ಸೋತು ದಾಸರಾಗಿಹರು ಯೋಧದಲ್ಲಿ ಪಾಂಡವರು ಸೋತು ದಾಸರಾಗಿಹರು ನೀತಿಯ ನರಿಯದೆ ಈ ರೀತಿ ಬೇಡುವೆ ನೀತಿಯ ನರಿಯದೆ ಈ ಪರಿ ಬೇಡು ಬಲವ ಜಯಿಸಿ ಘನ ಮುದದೊಡುವ ಬಲವ ಜಯಿಸಿ ಘನ ಮುದದೊಡುವ ಬಲವ ಜಯಿಸಿ ಘನ ಮುದದೊಡುವರು ಬರುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ ಬರುವುದಿಲ್ಲವೋ ಬಿಡುವುದಿಲ್ಲವೋ ಬರುವುದಿಲ್ಲವೋ ರಾಜ್ಯವೋ ಕೃಷ್ಣ ಆ ಪಾಂಡುನಂದನು ಎಂದೊಡನೆ ಯುದ್ಧ ಮಾಡಿ ಆ ಪಾಂಡುನಂದನು ಎಂದೊಡನೆ ಯುದ್ಧ ಮಾಡಿ ರಾಜಿ ಗೆಲ್ಲಲಿ ರಾಜ ಧೀರತ್ವದಿ ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಗೆಲವ ಜಯಿಸಿ ಘನ ಮುದದೊಡನ ಬಲವ ಜಯಿಸಿ ಘನ ಮುದದೊಡನ ಬಲವ ಜಯಿಸಿ ಘನ ಮುದದೊಡನ ಬರುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ಧೀರತ್ವದಲ್ಲಿ ಬರುವುದಿಲ್ಲವೋ ಬಿಡುವುದಿಲ್ಲವೋ ಬರುವುದಿಲ್ಲವೋ ರಾಜ್ಯವ ಕೃಷ್ಣ ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿ ಬಹಿರಂಗದಲ್ಲಿ ಸಂಧಿಯ ಮಾತನಾಡುವ ನಿನ್ನ ಆಂತರ್ಯವನ್ನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಭೂಮಿಯನ್ನು ಮತ್ತೊಂದು ಹೆಜ್ಜೆಯಿಂದ ಆಕಾಶವನ್ನು ಇನ್ನೊಂದು ಹೆಜ್ಜೆಯನ್ನಿಟ್ಟು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು ಕೃಷ್ಣ ಶಿವಧನ ಕೇವಲ 3 ಅಡಿ ಭೂಮಿಯನ್ನು ಕೊಟ್ಟ ಬಲಿಚಕ್ರವರ್ತಿಯೇ ಪಾಡ ಹಾಗಾದರೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದು ಕೃಷ್ಣ ಯೋಚಿಸು ಒಂದು ಊರಲ್ಲ ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ ಹೊರಟು ಹೋಗು ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳ ಸೈದನೆ ಶೋಧನ ಕೃಷ್ಣ ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳ ಸೈದನೆ ಸೈರಣೆ ಸೈರಣೆ ಶೋಧನ ಅದೇ ಕಿಂತು ಅದರುವೆ ಅದೇ ಮಾತು ಬಗಳುವೆ ಅದೇ ಕಿಂತು ಅದರುವೆ ಅದೇ ಮಾತು ಬಗಳುವೆ ಕುಲಹೀನ ಕುಲವ ಮರೆತೆಯ ಕುಲಗಳು ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಮರೆತೆಯ ಕುಲಗಳು ಕಡಿಯದೆ ಬಿಡುವೆನೆ ಕದನದೊಳು ನಿನ್ನ ಮದವ ಕದನದೊಳು ನಿನ್ನ ಮದವ ನಡಗಿತೆ ಚತುರರಿಗರು ಮರುಳೆ ಮಂದ ಮತಿಯತೆ ಮುಂದ ನರಿಯದೆ ಕೃಷ್ಣ ಮಂದ ಮತಿಯತೆ ಮುಂದ ನರಿಯದೆ ದುಂದುಗವ ಕೊಡುವೆ ನೀ ದುಂದುಗವ ಕೊಡುವೆ ಸಾರು ರಾಮ್ ಸೈಬೆ ಈ ನಿನ್ನ ಮೋಸ ಸಾರು ರಾಮ್ ಸೈಬೆ ಈ ನಿನ್ನ ಮೋಸ ಸೈರಿಸಬಲ್ಲವರಾರೋ ಸುಯೋಧನ ಸೈರಿಸಬಲ್ಲವರಾರೋ ಪರಮ ಪುರುಷನೆನಿಪ ಬಿರುದನು ಹೊಡೆದು ಹಡಗಿವೆ ಕೆಡುಕನೆ ಪರಮ ಪುರುಷನೆನಿಪ ಬಿರುದನು ಹೊಡೆದು ಹಡಗಿವೆ ಕೆಡುಕನೆ ಕತಿ ಬೇಡೈಸು ಯೋಧನನೆ ತೋರಿಗ ಕಾಸಿಕೊಳ್ಳಲು ಸೈರಣೆ 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 ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಅದೆಷ್ಟು ಹೊತ್ತು ಸಹಿಸುವೆ?
ಏನು ನುಡಿದೆ ಜ್ಞಾನ ರೈತನೇ ನೀ ಪಾನ ಮತ್ತನಂತೆ ನುಡಿದೆ ಜ್ಞಾನ ರೈತನೇ ನೀ ಏನು ನುಡಿದೆ ಜ್ಞಾನ ರೈತನೇ ನೀ ಪಾನ ಮತ್ತನಂತೆ ನುಡಿದೆ ಜ್ಞಾನ ರೈತನೇ ನೀ ಕಲಿತ ಸಭೆಗ ಗಮಿಸಿದೆಯಾದಷ್ಟು ಸಾಮ್ರಾಟ ಜನಿವಂತಾದಯ ಕಲಿತ ಸಭೆಗ ಗಮಿಸಿದೆಯಾದಷ್ಟು ಸಾಮ್ರಾಟ ಜನಿವಂತ ಯಾರ ಎಂಬಾದ ಎಂದರೆ ಈ ಪರ ಯಾರ ಒತ್ತಾಸ ಎಂದರೆ ಈ ಪರ ದೈವ ಕೈಗಳೇ ಶಾಪಗಳಿಗೆ ಯಾರ ಒತ್ತಾಸ ಎಂದರೆ ಈ ಪರ ವೀರ ಗೌರವೇ ಶಾಪಗಳಿಗೆ ನೀಡಿದ ಶಬ್ದಗಳಾಡಿದರೆ ಶಬ್ದಗಳಾಡಿದರೆ ಅಪ್ಪಳಿಸು ಕದಾ ತಂಡನೆ ಏನು ನುಡಿದೆ ಜ್ಞಾನ ರೈತನೇ ಪಾನ ಮತ್ತನಂತೆ ನುಡಿದೆ ಜ್ಞಾನ ರೈತನೇ ಅಗ್ರಜ ಸಹೋದರ, ಇದು ಕುರು ಸಾಮ್ರಾಜ್ಯರ ಸಭೆಯಲ್ಲ, ಪಾಂಡುನಂದರರ ಮಿತ್ರಕೂಟವಾಗಿದೆ. ನಿನ್ನನ್ನವನ್ನು ತಿಂದು ಪರಿಪುಷ್ಟರಾದ ಈ ವಯೋವೃದ್ಧರು ನಿನ್ನ ಅವಹೇಳನವನ್ನು ಅದೇಕ ತದೇಕ ಚಿತ್ತದಿಂದ ನೋಡುತ್ತಿದ್ದಾರೆ. ನೋಡೋಣ, ಸಭೆಯು ದೊರಕಿದರೆ ಎಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ನಡೆಯಣ್ಣ, ಈ ನಡೆ ಸಹೋದರ, ಸಭೆಯೆಲ್ಲರ ಹೋಗೋಣ. ಕ್ಷಣ ಇರುವುದು ಬೇಡ. ಕುಮಾರನಲ್ಲಿ ಯಾರಲ್ಲಿ ದುರ್ಯೋಧನ ಬರಮಾಡಿ ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ ದುರ್ಯೋಧನ. ಮಾತೆಯ ಮಾತನು ಲಾಲಿಸು ವೀರ, ಮಾತೆಯ ಮಾತನು ಲಾಲಿಸು ವೀರ, ಧರ್ಮದಿ ರಾಜ್ಯವ ಆಳನಿ ಕುವರ. ಧರ್ಮದಿ ರಾಜ್ಯ ಆಳನಿ ವೀರ ತನಯ
ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು. ನನ್ನ ಎದೆಯ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದೆನು. ದುರ್ಯೋಧನ, ಅಮ್ಮ, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ನಕ್ಷತ್ರಗಳ ಎಣಿಕೆಯೂ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರದಿಂದ ಹುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಕುಮಾರ. ಪಾನ ಪ್ರಮಥನಾದ ಪಾಷಂಡನಂತೆ ಆ ಅಮೃತವನ್ನು ಭೂಮಿಗೆ ಚೆಲ್ಲಬೇಡ ಮಗನೇ. ನನ್ನ ಮಾತನ್ನು ಕೇಳು. ಚತುರ್ದಶ ಭುವನದಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ಪಾಂಡವರನ್ನು ಸಂಧಿಗೆ ಸಮ್ಮತಿಸುವ ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಇಲ್ಲ ತಾಯಿ, ಇಲ್ಲ. ಇಡೀ ಜಗತ್ತೇ ಪ್ರತಿಭಟಿಸಿದರು, ನಾನು ಮಾತ್ರ ಕ್ಷತ್ರಿಯ ಧರ್ಮವನ್ನು ತ್ಯಜಿಸುವುದಿಲ್ಲ ತಾಯಿ, ಕುಮಾರ. ತ್ಯಜಿಸುವುದಿಲ್ಲ. ರಾಜ್ಯವನ್ನು ಅಪೇಕ್ಷಿಸುವರು ರಣಾಂಗಣದಲ್ಲಿ ಸೆಣಸಿ ಹೋರಾಡಿ ರಾಜ್ಯವನ್ನು ಪಡೆಯಲಿ. ವಾಸುದೇವ, ಇದು ನಮ್ಮ ಕಡೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ವೀರರಥಿಕರ ಆತ್ಫಲದಲ್ಲಿ. ಕುಮಾರ, ಇನ್ನು ನನಗೆ ಸಮಯವಿಲ್ಲ, ನಾನಿನ್ನು ಹೊರಡುವೆನು. ದುರ್ಯೋಧನ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿರುವುದು. ಹಸಿದ ಬೇಟೆಯ ನಾಯಿಯಂತೆ ಬಿತ್ತನೆ ಬೆನ್ನುತ್ತಿ ಬರುತ್ತಿರುವಾಗ ಇನ್ನು ಮನುಷ್ಯನಿಗೆ ಸಮಯವಿಲ್ಲಿರುವುದು. ಹತಭಾಗಿ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶ ಹೊಂದುವೆ, ಸಂಗಡ ಈ ಕುರುಕುಲವೇ ನಾಶ ಹೊಂದುವುದು. ನಿನ್ನ ವಿರುದ್ಧ ಅಂಧಪಿತನ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹಾ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೆಂತಹ ಕರ್ಣಕಥೆಯನ್ನು ಬರೆದಿರುವೆ. ವಾಸುದೇವ, ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತಿ? ವಾಸುದೇವ, ಪರಮಾತ್ಮ, ಇದು ನಿನಗೆ ಕೈ ಜೋಡಿಸಬೇಡುವೆ. ಈ ಸ್ಥಾನವನ್ನು ಕೂಡಲೇ ತ್ಯಾಗ ಮಾಡು. ಸಜ್ಜನರಿಂದ ಪರಿತಿಕ್ತವಾದ ದೇವರನ್ನೇ ಮೆರೆತ ಪಾಪವಾದ ಈ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ತಂದೆ. ರಾಜಮಹರ್ಷಿ, ನಾನು ದುರ್ಯೋಧನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡುವುದೇ ಅದೆಂದಿಗೂ ಆಗತಕ್ಕ ಮಾತಲ್ಲ. ಶಿಶುಪಾಲಾದಿ ದಾನರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ದರ್ಪಾಂಧನಾದ ಒಬ್ಬ ಮನುಷ್ಯನಿಗೆ ಹೆದರುವುದೇ? ರಾಜಮಹರ್ಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದನ್ನು ನೀನು ಅರಿತಿರುವೆ. ಅದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶಕ ಗಗತಾರಕ ನಕ್ಷತ್ರಗಳು ಮಕ್ಕಳ ತಿರಿಗಲ್ಲಿದ್ದಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಗತಪ್ರಾಣರಾಗಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲೇ? ವೇಣುಗೋಪಾಲ, ಭಯವಲ್ಲ ಪ್ರಭು, ಭಯವಲ್ಲ. ನರನು ಭಯವಲ್ಲ ಪ್ರಭು. ದಾನವ ವಿಜಯ ಅಧಿಪತಿಗೆ ಶತ್ರುಗಳ ಭಯವೇ. ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ. ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರರ ಕೈಯಿಂದ. ಇದು ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಲಾಲಿಸುವನಲ್ಲವೇ? ಇದೋ ಪರಮಾತ್ಮ, ನಿನ್ನ ಚರಣವನ್ನೇ ಮುಟ್ಟಿ ಬೇಡುವನು. ಈ ಸ್ಥಾನವನ್ನು ಕೂಡಲಿ ತ್ಯಾಗ ಮಾಡು. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವನು. ನಾನು ಯಾವ ಆಸೋತ್ತರಗಳಿಂದ ಇಲ್ಲಿಗೆ ಬಂದನೋ, ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು.
ದುರ್ಯೋಧನನ್ನು ಪ್ರಿಯ ಬಂಧುವಂತೆಯೇ ಆಲಂಗಿಸಲು ಬಂದನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವಜ್ರ ಮುಷ್ಟಿಯನ್ನಾಗಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ 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 ಹೃದಯದ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಾಗಿ ತೆರಳುವನು ರಾಜಮಹಿಷಿ. ಆದರೂ ಚಿಂತೆ ಇಲ್ಲ, ಇಂದು ನಿನ್ನ ಸಲುವಾಗಿ ಪಲಾಯನ ಮಾಡುವೆನು. ನಿಲ್ಲು ವಂಚಕ ದುಶ್ಯಾಸನ ಕರ್ಣ, ಅಗ್ರಜ ಬಂಧಿಸಿರಿ ಈ ಕೃಷ್ಣನನ್ನು. ಉರಿ ಬಿಸಿಲ ತಾಪಕ್ಕೆ ಶರದಿತ ಹತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಹಂಜುವುದೇ, ಸುರಿವ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ಬಿರಿಗಾಳಿ ಒಡೆತಕ್ಕೆ ಗಿರಿಸಿ ಕರಗಳು ಚಲಿಸುವೆ, ನಾಂ ಧರಿಸಿರುವ ಚಕ್ರವಂಬಿಡೆ. ದುರ್ಯೋಧನ, ನಾಂ ಧರಿಸಿರುವ ಚಕ್ರವಂಬಿಡೆ, ನಿನಂತ ಶತಕೋಟಿ ದುರುಳ ದುರ್ಯೋಧನರ ಶಿರಗಳಂ ತೆಗೆವಾಗ ಎನಗೆ ಭಯ ಉಂಟೆ. ಮರುಳೇ ಮರುಳೇ ಕೃಷ್ಣ ಬೆದರಿಕೆಯ ಮಾತೇಕೋ ಪಶುಕಾಯುವ ಗೊಲ್ಲ, ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ, ಜಗವೇ ವರ್ಣಿಸುವುದು ಈ ನಿನ್ನ ಶೌರ್ಯ ಸಾಹಸವ, ನಿನ್ನೀ ನುಡಿಗೆ ಅಂಜುವನೆ ಒಳುಕುವನೆ ಈ ಕೌರವೇಶ್ವರ. ಕೃಷ್ಣ ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ. ದುಶ್ಯಾಸನ, ಅಗ್ರಜ ಕರ್ಣ, ಬಂಧಿಸಿ ಕೃಷ್ಣನನ್ನು. ಈಗ ಬಂಧಿಸಿರಿ. ಬಂಧಿಸಿರಿ ಬಂಧಿಸಿರಿ ಬಂಧಿಸಿ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಕರ್ಣ ಎಲ್ಲಿ? ಕರ್ಣ ಎಲ್ಲಿ? ಕರ್ಣ ಕರ್ಣ, ನನ್ನೊಡನೆ ಬಾ. ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿದೆ. ಬಾ ಕರ್ಣ. ತಮ್ಮ ಚಿತ್ತ ಮಹಾಪ್ರಭು, ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದೇವ? ನೀನು ವೈರಿ ಪಕ್ಷದಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವಿ? ಹೌದು. ಪ್ರಥಮ ಪಾಂಡವನೇ? ಸತ್ಯ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಖಂಡಿತ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯವನ್ನು ಹೊಂದಿ ಮೊದಲೇ ಮಂತ್ರವಾದ ಸೂರ್ಯ ಮಂತ್ರಕ್ಕೆ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿ ಕುಂತಿ ದೇವಿಯು ನಿನ್ನನ್ನು ಗಂಗಾ ತೀರದಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವ ಕಾರಣ. ಕೃಷ್ಣ ಆಡು ಕರ್ಣ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದೊಳವತರಿಸಿದ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ,
ವರ ಪಾಂಡವರ ಜನನಿ. ಪರಮಾತ್ಮ ಪರಮಾತ್ಮ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ ಕಣ ದೇವ ಧರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರೆವ ಸದ್ವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ಪರಮಾತ್ಮ ಕಳವಳ ವೇದಕ್ಕೆ ಮನದ ಚಿಂತೆ ತೋರೆ ಕರ್ಣ ಕರ್ಣ ಕಳವಳ ವೇದಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದು ಕೀರ್ತಿಯ ಪಡೆವೆ ಕರ್ಣ. ಪರಮಾತ್ಮ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಗಣಕರ ಮೆನಿಸಿದ ಮೇದನಿಯೊಳು ನೀ ಕಣ. ಗಣಕರ ಮೆನಿಸಿದ ಮೇದನಿಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ. ಕರ್ಣ 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 ಪಾಂಡವರನ್ನು ಕೌರವರನ್ನು ನಿನ್ನ ಪಾದದಲ್ಲಿ ಕೆಡವಿ ನೀನು ಅವರಿಂದಲೂ ಸಾಮಂತ ರಾಜರಿಂದಲೂ ರಾಜಸಿಂಹಾಸವನ್ನು ಏರಿ ರಾಜಭಾರವನ್ನು ಮಾಡುವಂತೆ ಬಾ ಕರ್ಣ. ಪರಮಾತ್ಮ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಪರಮಾತ್ಮ ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಪರಮಾತ್ಮ ಇದು ನಿಜವಾಗಿಯೂ ಸತ್ಯ ಸಂಗತಿಯೇ. ಕರ್ಣ ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವರಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ, ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ. ಪರಮಾತ್ಮ ದೇವಾ, ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ. ಪರಮಾತ್ಮ ಪರಮಾತ್ಮ ದೇವಾ, ಬಹುದಿನ ನೊಂದೆನು ಬಂಧುಗಳಾರೆಂದು. ಪರಮಾತ್ಮ ಬಹುದಿನ ನೊಂದೆನು ಬಂಧುಗಳಾರೆಂದು. ಇಂದು ವಾದನಾಪ ನಿಂದ ಎಲಿ ಬೆಂದೆ ದೇವಾ. ಪರಮಾತ್ಮ ಇಂದು ವಾದನಾಪ ನಿಂದ ಎಲಿ ಬೆಂದೆ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ.
ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇಂಪರಿ ಸಹಚನರೊಡಗೂಡಿ ದೇವಾ ಜೀವಿಸಲೇಂಪರಿ ಸಹಚನರೊಡಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ಪರಮಾತ್ಮ ಹಾಗಾದರೆ ಒಂದು ಕಡೆ ಆಶ್ರಯವಿತ್ತಿ ಆಧರಿಸಿದ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನ ಕೊರಳಿಗೆ ಸುತ್ತಿದ ಪಾಂಡವರು. ಈ ಈರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಪರಮಾತ್ಮ ದಿಕ್ಕೇ ತೋಚದಂತಾಗಿದೆ ದೇವಾ, ದಿಕ್ಕೇ ತೋಚದಂತಾಗಿದೆ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವಿರು. ನೀನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕೆಂಬುದನ್ನು ನೀನೇ ನಿರ್ಧಾರ ಮಾಡು. ಹಾ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ ಆ ಕರ್ಣನ್ಯಾರು, ಆತನು ನೋಡಿದಾಗ ನನಗೆ ಮೊರಕ ಉಂಟಾಗುವುದೆಂದು ಹೇಳುತ್ತಿದ್ದಳು. ಕರ್ಣ, ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ಗಂಗಾ ತೀರಕ್ಕೆ ಬರುವಳು, ನೀನೂ ಸಹ ಅಲ್ಲಿಗೆ ಹೋಗು. ಕರ್ಣ, ಸಂತೋಷದಿಂದ ಬರುವ ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತ ಮಹಾಪ್ರಭು, ತಮ್ಮ ಚಿತ್ತ. ಪರಮಾತ್ಮ ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ಬಾಂಧವರು ಇವರೇ ಎಂದು ತಿಳಿದ ಬಳಿಕ ಪರಮಾತ್ಮ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ ದೇವಾ, ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರಿ,
ಇವರನ್ನು ನನ್ನ ಕೈಗಳಿಂದ ನಾನೇ ಕೊಲ್ಲಲೇ ನಾನೇ ಕೊಲ್ಲಲೇ ಕೊಲಲೇ ಪಾಂಡುಕುಮಾರರಂ ದುರದೊಳ ತಮ್ಮಂದಿರಂ ಕೊಲ್ಲುವುದೇ ಕೊಲದ ಬಿಟ್ಟೊಡೆ ಕೊಲ್ಲದೆ ನಾ ಬಿಟ್ಟೊಡೆ ಈ ಧರೆಯೊಳ್ ಕೌರವೇಶ್ವರ ಸಿರಿ ಸಂಪತ್ತಿನಿಂದಾಳ್ವನೇ ಚಲದಿಂ ಪಾರ್ಥನರುಣ್ಣವಂ ತರಿದು ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ ಸಾಯಲೇ ಕರ್ಣ, ಇದೇನು ಈ ದಿನ ನೀನು ಈ ರೀತಿ ಚಿಂತೆಯಲ್ಲಿರುವಂತಿದೆಯಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಂಗತಿಯು ನಿನಗೆ ತಿಳಿದಂತಿಲ್ಲ. ಇಲ್ಲಿ ಬಾ. ಆ ದುರ್ಯೋಧನನು ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿನ್ನ ವಿಚಾರದಲ್ಲಿ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಆ ದುರ್ಯೋಧನನೊಡನೆ ನಿಗಿರುವ ಸ್ನೇಹ ಮತ್ತು ಅವಿಭಾಜ್ಯ ಸ್ನೇಹದ ಅಂಗವಾಗಿ ಆ ಕೌರವರು ನಿನ್ನ ವಿಚಾರದಲ್ಲಿ ಎಂತಹ ಅವ್ಯಾಜ್ಯ ಶಬ್ದಗಳನ್ನಾಡಲು ಹಿಂಜರಿಯಲಿಲ್ಲ. ಆ ದುರ್ಯೋಧನನು ಇದನ್ನೆಲ್ಲವನ್ನು ನೋಡಿದರೂ ಏನು ನೋಡದವರಂತೆ ಸುಮ್ಮನಿದ್ದನು. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖ ಗೊತ್ತೇ ಕರ್ಣ. ಸ್ನೇಹದಲ್ಲೂ ವಂಚನೆಯೇ? ವಿಧಿ ವಿಧಿ ಶಕುನಿ. ಕರ್ಣ, ಪೊರದಾತನೇ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ, ನಾ ಹೇಗೆ ಜೀವಿಪುದು? ಪೊರದಾತನೇ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ, ನಾ ಹೇಗೆ ಜೀವಿಪುದು? ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಶಕುನಿ. ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಶಕುನಿ. ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ, ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಶಕುನಿ. ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ. ಪೊರದಾತನೇ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ, ನಾ ಹೇಗೆ ಜೀವಿಪುದು ಶಕುನಿ. ಕುಲ ಕುಲ ಕುಲವೆಂದು ಜರಿಯುವುದಾದರೆ ಶಕುನಿ. ಕುಲ ಕುಲ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ, ಹರಿಯುವ ಜಲವು ಯಾವ ಕುಲ, ಗಾಳಿಯು ಯಾವ
ನಾ ಹೇಗೆ ಜೀವಿಪುದು ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಶಕುನಿ ಕರ್ಣ ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಪೊರೆದಾತನೇ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ ನಾ ಹೇಗೆ ಜೀವಿಪುದು ವಿಧಿ ವಿಧಿ ಸ್ಥಿರನಾಗು ಕರ್ಣ, ಸ್ಥಿರನಾಗು. ಶಕುನಿ, ನಿಜವಾಗಿಯೂ ನನ್ನ ರಕ್ತವೂ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಹೇಳು ಶಕುನಿ, ಏನು ನಡೆಯಿತು ಹೇಳು. ಕರ್ಣ, ಆ ಕೃಷ್ಣನು ರಾಜಸಭೆಯಿಂದ ಹೊರ ಹೋದ ಕೂಡಲೇ ಮೂರ್ಛಿತರಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಂತವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೊನೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ತನ್ನ ಸಾಮಂತ ರಾಜರಿಗೆ ಆಜ್ಞಾಪಿಸಿದನು. ಅಂತೆಯೇ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆ ಭೀಷ್ಮನು ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಆ ಭೀಷ್ಮನು ಅಸೂಯೆಯಿಂದ ಈ ರೀತಿ ಹೇಳಿರಲಾರ, ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಪಟ್ಟವು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನಲ್ಲಿದ್ದಂತ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಕರ್ಣ, ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಈ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ಕಪಟಿಯಾದ ಕೃಷ್ಣನ ಸವಿನುಡಿಗಳಿಗೆ ಮಾರು ಹೋಗಿ ನೀನು ಎಲ್ಲಿ ಆ ಕೃಷ್ಣನ ವಶವಾದೆಯೋ ಎಂದು ದುರ್ಯೋಧನನಿಗೆ ಸಂದೇಹ ಕರ್ಣ, ಸಂದೇಹ. ಇದಕ್ಕೆ ಕಾರಣರು ಭೀಷ್ಮರಲ್ಲವೇ? ಸಂದೇಹ ಕುರುಕುರ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ, ಆದರೇನು ಮಾಡುವುದು? ಸಭೆಯಲ್ಲಿ ನಿನ್ನ ವಿಚಾರದಲ್ಲಿ ಕೆಲವರು ತುಚ್ಚೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಇದಕ್ಕೆ ಕಾರಣರು ಭೀಷ್ಮರಲ್ಲವೇ? ಯಾರಾದರೂ ಆಗಿರಲಿ ಕರ್ಣ, ಆದರೆ ಸಭೆಯಲ್ಲಿ ನಿನ್ನ ವಿಚಾರದಲ್ಲಿ ತುಚ್ಚೀಕರಿಸಿ ಮಾತನಾಡಿದರು ಕರ್ಣ. ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ, ನುಡಿಯದೇ ಇರಲಾರೆ. ಸೂತ ಕುಲದಲ್ಲಿ ಹುಟ್ಟಿದ ಆ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿಹುದು ಎಂದು ಪರಿಪರಿಯಾಗಿ ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತನಾಗಬಾರದೆ. ವಿಧಾತನು ಮಾನವನ ಸದ್ಗುಣಗಳೆಲ್ಲವನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೇ. ಈ ಅಪಮಾನಗಳನ್ನು ನಾನು ಎಷ್ಟು ದಿವಸ ಸಹಿಸಿಕೊಳ್ಳಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಜೊತೆ ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಮನಸ್ಸಿನ ವೇದನೆಗಳನ್ನು ಆ ಜಗತ್ಕರ್ತನಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನನ್ನು ಏತಕ್ಕಾಗಿ ಈ ಸೂತಕುಲಕ್ಕೆ ತಳ್ಳಿದೆ ಎಂದು ಪರಿತಪಿಸುತ್ತಿದೆ. ಈ ದಿನಗಳು ಕಳೆದವು. ದೈವ ಬಲದಿಂದ ವಿಶೇಷದಿಂದ ನಾನೆಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಈಗಲೂ ಈ ಜನ್ಮದಲ್ಲೂ ಈ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಆ ದುರ್ಯೋಧನ ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿದೆ ಕರ್ಣ, ನಿನ್ನ ಕೈಯಲ್ಲಿದೆ. ಆ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡು.
ಆ ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಅದೆಷ್ಟು ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಳಿ ಅಂತ ನಾನು ಮನೆಯಲ್ಲೇ ಕುಳಿತುಕೊಳ್ಳಲೆ ಶಕುನಿ? ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧ ರಂಗದಲ್ಲಿ ಶಲ್ಯ ಕೃತವರ್ಮಾದಿಗಳು ನಿನ್ನನ್ನು ಇದಕ್ಕಿಂತಲೂ ಹೆಚ್ಚಿಗೆ ಅವಮಾನಿಸಲು ಯೋಚಿಸಿದಂತಿದೆ. ಗುರು ಹಿರಿಯರ ರಾಜಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ಅನುಸರಿಸುವನು. ಯೋಚಿಸಿ ನೋಡು ಕರ್ಣ, ಯೋಚಿಸಿ ನೋಡು. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ದುರದೋಯ್ ನಾರ್ಯಾರಿ ಹರಣವಂಗೈಯಲಿ ಜಡಮತಿಗಳೆಂದನ್ನ ದೂಷಿಪರು ಶಕುನಿ ಶಕುನಿ. ಕುರುಪಿತಾಮಹ ಭೀಷ್ಮ ಕುರುಪಿತಾಮಹ ಭೀಷ್ಮ ಪರಾಜಿತರಾಗದವರದು ತೊಡೆನಾಂ ಹಸ್ತ್ರವನು ಇದೆನ್ನ ಶಪಥ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲೇ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರ್ರಾಜ, ಮುಂದೆ ನೋಡುವೆನು, ಆಗ ನನ್ನ ಶಪಥವೇನೆಂದು ನಿನಗೆ ತಿಳಿಯುವುದು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯೆ ಪದತಳಿತರಾಗಿ ಸೂತನಂತೆ ಬದುಕುತ್ತಿರುವ ಈ ಕರ್ಣನಿಗೆ ಸಂತೋಷದ ಸುದ್ದಿಯ. ಇದೇನು ಶಕುನಿ, ಈ ದಿನ ಕರ್ಣನ ವರ್ತನೆಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಲು ತೀರ್ಮಾನಿಸಿದೆನು. ಅದನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ನಾನು ಇಲ್ಲಿಗೆ ಬಂದೆನು. ಏನು ಕೌರವೇಶ್ವರ, ಕರ್ಣನಿಗೆ ಸೇನಾಧಿಪತ್ಯದ ಪಟ್ಟವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಕರ್ಣನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟುವುದರಿಂದ ಅದೆಷ್ಟು ಜನರಿಗೆ ಅವಮಾನವಾಗುವುದೆಂದು ಯೋಚಿಸಿರುವೆ ಕೌರವೇಶ್ವರ? ಭಾರ್ಗವಿ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಶಲ್ಯ ಕೃತವರ್ಮ ಇನ್ನು ಮುಂತಾದ ಉತ್ತಮ ವರ್ಣದ ಮಹಾವೀರರಿರುವಾಗ ಸೂತ ಕುಲದಲ್ಲಿ ಹುಟ್ಟಿದ ಈ ಕರ್ಣನಿಗೆ ಸೇನಾಧಿಪತ್ಯದ ಪಟ್ಟವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾದ ಅನರ್ಥವಾಗುವುದು ಕೌರವೇಶ್ವರ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಆ ಕರ್ಣನು ಇದೀಗ ತಾನೇ ನಿಷ್ಕಾರಣವಾಗಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಹೋದನು. ನೀನೀಗ ಅವನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟರೆ ಅವನು ಪ್ರತಿಜ್ಞೆಯನ್ನು ಮೀರಿ ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ವಿಚಾರ ಮಾಡಿ ನೋಡು ಕೌರವೇಶ್ವರ. ನಿಜ ಶಕುನಿ, ಹಾಗಾದರೆ ಈಗ ಏನು ಮಾಡುವುದು? ಸೇನಾಧಿಪತ್ಯವನ್ನು ವಹಿಸಿಕೊಳ್ಳಲು ಭೀಷ್ಮನನ್ನು ಪ್ರಾರ್ಥಿಸುವುದೇ? ದುರ್ಯೋಧನ, ಸೇನಾಧಿಪತ್ಯವನ್ನು ವಹಿಸುವಂತೆಯೇ ಆ ಭೀಷ್ಮನನ್ನು ಪ್ರಾರ್ಥಿಸು. ಏಕೆಂದರೆ ಯುದ್ಧ ಕಾಲ ಸನ್ನಿಹಿತವಾಗುತ್ತಿರುವುದು. ಚಿಂತಿಸಲು ಹೆಚ್ಚು ಸಮಯವಿಲ್ಲ. ತ್ವರಿತವಾಗಿ ಹೋಗಿ ಭೀಷ್ಮರನ್ನು ಕಾಣು. ಹಾಗೇ ಮಾಡುವೆನು ಮಾವ. ನನ್ನ ಸಂಗಡ ನೀನು ಬಾ. ನಡೆ 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 ಕುರುಕುಲದ ನರಕಲೇ. ನೀನಾಗುವೆ ರಣರಂಗದಲ್ಲಿ ಬಲಿ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೆಯೇನೋ ಬೆಪ್ಪೆ? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಶಕುನಿ ಎಂಬುವ ಮೂರಕ್ಷರದ ಮಹಿಮೆಯನ್ನು ಬಲ್ಲೆಯೇನೋ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ನಿನ್ನ ಕುರುಕುಲ, ನೀ ಎಂದರೆ ನಿರ್ನಾಮ. ಶಸ್ತ್ರಾಸ್ತ್ರಗಳಿಲ್ಲದೆ ಈ ನನ್ನ ಕುತಂತ್ರದಿಂದ ನಿನ್ನ ಕುರುಕುಲದ ನಿರ್ನಾಮ. ಕುಲನಾಶ ಮಾಡಿದವನ ಕುಲವನಾಶವ ಮಾಳ್ಪೆ ಛಲವಿಡಿದು ಬಲಿ ಕೊಡುವೆ ಕುರುಕುಲವನ. ಘಟ ಸರ್ಪವಾಗುವೆನು ಕೌರವರ ಕುಲಕ್ಕೆ. ಘಟ ಸರ್ಪವಾಗುವೆನು ಕೌರವರ ಕುಲಕ, ಇವರನ್ನು ಬಲಿ ಕೊಡುವೆ ರಣಚಂಡಿ ಗೌತಣಕ್ಕೆ. ಘಟ ಸರ್ಪವಾಗುವೆನು ಕೌರವರ ಕುಲಕ, ಇವರನ್ನು ಬಲಿ ಕೊಡುವೆ ರಣಚಂಡಿ ಗೌತಣಕ್ಕೆ. ಪಣದೈವನಿವರ ನಾಶದ ಪತನಕ್ಕೆ. ಪಣದೈವನಿವರ ನಾಶದ ಪತನಕ್ಕೆ ಹೊಂದುವೆನು ಶಾಂತಿಯನು ಎನ್ನಯ ಆತ್ಮಕ್ಕೆ. ಕುಲನಾಶಗೈದವನ ಕುಲವನಾಶವ ಮಾಡಿ ಛಲವಿಡಿದು ಬಲಿ ಕೊಡುವೆ ಕುರುಕುಲವನ. ಛಲವಿಡಿದು ಬಲಿ ಕೊಡುವೆ ಕುರುಕುಲವನ.
ಛಲವಿಡಿದು ಬಲಿ ಕೊಡುವೆ ಕುರುಕುಲವನ